ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನು ಬಂದ್ ಮಾಡಿದೆ. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ. ಪಾಕಿಸ್ತಾನದ ಒಂದೊಂದೇ ಫ್ಯಾಕ್ಟರಿ ಬಂದ್ ಆಗ್ತಾ ಇದೆ ನೋಡಿ. ಗಿಲ್ಗಿಟ್ ಪಾಕಿಸ್ತಾನ ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನು ನಡೆಸೋ ಹಾಗಿಲ್ಲ ಅಂತ ಭಾರತದ ವಾಯು ದಾಳಿಗೆ ಬೆದರಿದ ಪಾಕಿಸ್ತಾನ ಇಂಥದ್ದೊಂದು ಹೆಜ್ಜೆಯನ್ನು ತಗೊಂಡಿದೆ. ಭಾರತದ ಹೆಜ್ಜೆಗೆ ನಡುಗಿದ ಪಾಕಿಸ್ತಾನ ನಮಗೆ ದೇವರೇ ದಿಕ್ಕು ಅಂತ ಪಾಕ್ನ ಸಚಿವ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನಮಗೆ ದೇವರೇ ದಿಕ್ಕು ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಮಾತೆತ್ತಿದ್ರೆ ಎದೆ ಸೆಟ್ಸ್ಕೊಂಡು ನಾವು ಭಾರತನ ಉಳಿಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಜಂಬ ಕೊಚ್ಚಿಕೊಳ್ತಾ ಇದ್ದಂತಹ ಪಾಕ್ನ ಒಂದೊಂದೇ ವಿಕೆಟ್ ಯುದ್ಧಕ್ಕೂ ಮೊದಲೇ ಉರುಳ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈಗ ಪಾಕ್ನ ರಕ್ಷಣಾ ಸಚಿವ ಹಿಂದೇಟ್ ಹಾಕಿರ್ತಕ್ಕಂಥದ್ದು ದೇವರೇ ಗತಿ ಅಂತ ಹೇಳಿರ್ತಕ್ಕಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಮೊದಲಿಗೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಭಾರತದ ವಾಯುಸೀಮೆಯಲ್ಲಿ ಪಾಕಿಸ್ತಾನದ ವಿಮಾನಗಳು ಹಾರಾಟ ಮಾಡದಂತೆ ಸೂಚನೆಯನ್ನ ಅಥವಾ ಭಾರತ ಕೊಟ್ಟಂತ ಸಮಯದಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಭಾರತದ ವಾಯುಸೀಮೆಯಲ್ಲಿ ಈಗ ತನ್ನ ಯಾವುದೇ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಹಾರಾಟ ಮಾಡದೆ ಆ ಮೂಲಕ ಸಂಪೂರ್ಣವಾಗಿ ಈಗ ಅದೊಂದು ಹೊಡೆತ ಆದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಗಿಲ್ಗಿಟ್ ಪ್ರದೇಶದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಥವಾ ಪಾಕಿಸ್ತಾನದ ವಿಮಾನಗಳು ಹಾರಾಟ ಮಾಡಲ್ಲ ಇನ್ನು ಮೇಲೆ. ಯಾಕಂತ ಹೇಳಿದ್ರೆ POKಯಲ್ಲಿ ಭಾರತ ಸಮರಾಭ್ಯಾಸವನ್ನ ಮಾಡ್ತಾ ಇದೆ, ಅಲ್ಲಿ ವಾಯುಪಡೆಯು ಸಮರಾಭ್ಯಾಸವನ್ನ ಮಾಡ್ತಾ ಇದೆ, ನೌಕಾಪಡೆಯು ನಾವು ಗಮನಿಸ್ತಾ ಇದ್ದೀವಿ ಕೆಲವು ಕಡೆಗಳಲ್ಲಿ ಸಮರಾಭ್ಯಾಸ ನಡೀತಾ ಇದ್ರೆ, ಭೂಸೇನೆಯು ಕೂಡ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಹೀಗೆಲ್ಲ ಇರುವಾಗ ಭಾರತದ ಸನ್ನದ್ಧ ಸ್ಥಿತಿಯ ತೀವ್ರತೆಯನ್ನ ಅರ್ಥ ಮಾಡಿಕೊಂಡಿರುವಂತ ಪಾಕಿಸ್ತಾನ ಈಗ ಅಲ್ಲಿ ಆ ಸ್ಥಳಗಳಲ್ಲಿ POKಯ ಗಿಲ್ಗಿಟ್ ಸೇರಿದಂತೆ POKಯ ಸಂಪೂರ್ಣ ಏನು ನಂದು ಅಂತೇಳಿ ಹೇಳುವಂತ ಪಾಕಿಸ್ತಾನ ಇತ್ತಲ್ಲ, ಭಾರತದ ತಲೆಯ ಭಾಗವನ್ನ ಅಲ್ಲಿ ಈಗ ತನ್ನೆಲ್ಲ ಚಟುವಟಿಕೆಗಳನ್ನ ಬಂದ್ ಮಾಡುವಂತ ಎಲ್ಲಾ ಮುನ್ಸೂಚನೆ ಸಿಕ್ಕಿದೆ. ಸದ್ಯಕ್ಕೆ ಕಾರ್ಯಾಚರಣೆಯ ಭಾಗವಾಗಿ ಭಾರತೀಯ ಸೇನೆ ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣವಾದಂಥ ಒಂದು ಸೇನಾ ಪಡೆಗಳನ್ನು ನಿಯೋಜನೆ ಮಾಡಿರೋದ್ರಿಂದಾಗಿ ಪಾಕಿಸ್ತಾನ ಸೇನೆ ಬೆದರಿ ಹೋಗಿದೆ. ಅದೊಂದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಹೇಳ್ತಾರೆ, ಭಾರತದ ಈ ಯುದ್ಧೋನ್ಮಾದದ ಸ್ಥಿತಿಯನ್ನು ಭಾರತ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ನಾವು ಮಾಡಿದಂಥ ಈ ಗನಂದಾರಿ ಕೆಲಸ ಇದೆಯಲ್ಲ, 26 ಜನರ ಮಾರಣ ಹೋಮ ಈ ಭಯೋತ್ಪಾದಕರು ಮಾಡಿರೋದು, ಅದಕ್ಕೆ ಭಾರತ ನಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ. ಭಾರತ ಸುಮಾರು 36 ಗಂಟೆ ಒಳಗಡೆ ನಮ್ಮಲ್ಲಿ ಅಟ್ಯಾಕ್ ಮಾಡೇ ಮಾಡುತ್ತೆ, ನಮ್ಮನ್ನು ಆ ದೇವರೇ ಕಾಪಾಡಬೇಕು ಅಂತೇಳಿ ಹೇಳಿರೋದು ಪಾಕಿಸ್ತಾನದ ಅಸಹಾಯಕ ಸ್ಥಿತಿಯನ್ನು ತೋರಿಸೋ ಹಂಗಿದೆ. ಸದ್ಯಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸೇನಾ ಪಡೆಗಳ ನಿಯೋಜನೆ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಗಡಿಯಲ್ಲಿ ತನ್ನ ಗಡಿಯನ್ನು ಟೈಟ್ ಮಾಡೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೇನಾ ಅಧಿಕಾರಿಗಳನ್ನು ಅಥವಾ ಸೇನಾ ಸಿಬ್ಬಂದಿಯನ್ನು ಎಲ್ಲ ಕಡೆಗಳಲ್ಲಿ ಡೆಪ್ಲಾಯ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಭಾರತದ ವಾಯುಪಡೆ ಸನ್ನದ್ಧ ಸ್ಥಿತಿಯಲ್ಲಿದೆ, ಭಾರತದ ನೌಕಾಪಡೆ ಸನ್ನದ್ಧ ಸ್ಥಿತಿಯಲ್ಲಿದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ಸರಣಿ ಸಭೆಗಳಾಗಿದ್ದಾವೆ. ಇದೆಲ್ಲದರಿಂದ ಪಾಕಿಸ್ತಾನ ಬೆದರು ಹೋಗಿ ಈಗ ಭಾರತದ ನಿಗೂಢ ಹೆಜ್ಜೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ. ಹೀಗಾಗಿ ತನ್ನ ಎಲ್ಲಾ ಒಂದೊಂದೇ ನೆಲೆಗಳಿಂದ ಈಗ ನಿಧಾನವಾಗಿ ಹಿಡಿತವನ್ನ ಸಡಿಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿಯೇ POK ಅಲ್ಲಿ ಈಗ ಯಾವುದೇ ವಿಮಾನ ಹಾರಾಟ ಮಾಡೋದಿಲ್ಲ ಅಂತೇಳಿ ಹೇಳಿದೆ. ಇದು ಕೂಡ ಭಾರತಕ್ಕೆ ಒಂದು ರೀತಿಯಲ್ಲಿ ಭಾರತದ ಈ ಸನ್ನದ್ಧ ಸ್ಥಿತಿಗೆ ಪಾಕಿಸ್ತಾನ ಬೆದರಿದೆ ಅನ್ನೋದಕ್ಕೆ ನಮಗೆ ಕಾಣಿಸ್ತಾ ಇರುವಂತ ಉದಾಹರಣೆ. ಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ರಂಜಿತ್ ಶಿರಿಯಾರ್ ಡೀಟೇಲ್ಸ್ಗಾಗಿ. ಭಾರತದ ವಾಯುಪಡೆಗೆ ಹೆದರಿದ ಪಾಕಿಸ್ತಾನ ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನು ಬಂದ್ ಮಾಡಿದೆ. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ. ಪಾಕಿಸ್ತಾನದ ಒಂದೊಂದೇ ಫ್ಯಾಕ್ಟರಿ ಬಂದ್ ಆಗ್ತಾ ಇದೆ ನೋಡಿ. ಗಿಲ್ಗಿಟ್ ಪಾಕಿಸ್ತಾನ ಪ್ರದೇಶದಲ್ಲಿ ವಿಮಾನ ಹಾರಾಟವನ್ನು ನಡೆಸೋ ಹಾಗಿಲ್ಲ ಅಂತ ಭಾರತದ ವಾಯು ದಾಳಿಗೆ ಬೆದರಿದ ಪಾಕಿಸ್ತಾನ ಇಂಥದ್ದೊಂದು ಹೆಜ್ಜೆಯನ್ನು ತಗೊಂಡಿದೆ. ಭಾರತದ ಹೆಜ್ಜೆಗೆ ನಡುಗಿದ ಪಾಕಿಸ್ತಾನ ನಮಗೆ ದೇವರೇ ದಿಕ್ಕು ಅಂತ ಪಾಕ್ನ ಸಚಿವ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನಮಗೆ ದೇವರೇ ದಿಕ್ಕು ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮಾತೆತ್ತಿದ್ರೆ ಎದೆ ಸೆಟ್ಸ್ಕೊಂಡು ನಾವು ಭಾರತನ ಉಡೀಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಜಂಬ ಕೊಚ್ಚಿಕೊಳ್ತಾ ಇದ್ದಂತಹ ಪಾಕ್ನ ಒಂದೊಂದೇ ವಿಕೆಟ್ ಯುದ್ಧಕ್ಕೂ ಮೊದಲೇ ಉರುಳ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈಗ ಪಾಕ್ನ ರಕ್ಷಣಾ ಸಚಿವ ಹಿಂದೇಟು ಹಾಕಿರ್ತಕ್ಕಂಥದ್ದು ದೇವ್ರೇ ಗತಿ ಅಂತ ಹೇಳಿರ್ತಕ್ಕಂಥದ್ದು. ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಮೊದಲಿಗೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಭಾರತದ ವಾಯುಸೀಮೆಯಲ್ಲಿ ಪಾಕಿಸ್ತಾನದ ವಿಮಾನಗಳು ಹಾರಾಟ ಮಾಡದಂತೆ ಸೂಚನೆಯನ್ನ ಅಥವಾ ಭಾರತ ಕೊಟ್ಟಂತ ಸಮಯದಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಭಾರತದ ವಾಯುಸೀಮೆಯಲ್ಲಿ ಈಗ ತನ್ನ ಯಾವುದೇ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಹಾರಾಟ ಮಾಡದೆ ಆ ಮೂಲಕ ಸಂಪೂರ್ಣವಾಗಿ ಈಗ ಅದೊಂದು ಹೊಡೆತ ಆದ್ರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಗಿಲ್ಗಿಟ್ ಪ್ರದೇಶದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಥವಾ ಪಾಕಿಸ್ತಾನದ ವಿಮಾನಗಳು ಹಾರಾಟ ಮಾಡಲ್ಲ ಇನ್ನು ಮೇಲೆ. ಯಾಕಂತ ಹೇಳಿದ್ರೆ POKಯಲ್ಲಿ ಭಾರತ ಸಮರಾಭ್ಯಾಸವನ್ನ ಮಾಡ್ತಾ ಇದೆ, ಅಲ್ಲಿ ವಾಯುಪಡೆಯು ಸಮರಾಭ್ಯಾಸವನ್ನ ಮಾಡ್ತಾ ಇದೆ, ನೌಕಾಪಡೆಯು ನಾವು ಗಮನಿಸ್ತಾ ಇದ್ದೀವಿ ಕೆಲವು ಕಡೆಗಳಲ್ಲಿ ಸಮರಾಭ್ಯಾಸ ನಡೀತಾ ಇದ್ರೆ, ಭೂಸೇನೆಯು ಕೂಡ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಹೀಗೆಲ್ಲ ಇರುವಾಗ ಭಾರತದ ಸನ್ನದ್ಧ ಸ್ಥಿತಿಯ ತೀವ್ರತೆಯನ್ನ ಅರ್ಥ ಮಾಡಿಕೊಂಡಿರುವಂತಹ ಪಾಕಿಸ್ತಾನ ಈಗ ಅಲ್ಲಿ ಆ ಸ್ಥಳಗಳಲ್ಲಿ POKಯ ಗಿಲ್ಗಿಟ್ ಸೇರಿದಂತೆ POKಯ ಸಂಪೂರ್ಣ ಏನು ನಂದು ಅಂತೇಳಿ ಹೇಳುವಂತ ಪಾಕಿಸ್ತಾನ ಇತ್ತಲ್ಲ, ಭಾರತದ ತಲೆಯ ಭಾಗವನ್ನ ಅಲ್ಲಿ ಈಗ ತನ್ನೆಲ್ಲ ಚಟುವಟಿಕೆಗಳನ್ನ ಬಂದ್ ಮಾಡುವಂತ ಎಲ್ಲ ಮುನ್ಸೂಚನೆ ಸಿಕ್ಕಿದೆ. ಸದ್ಯಕ್ಕೆ ಕಾರ್ಯಾಚರಣೆಯ ಭಾಗವಾಗಿ ಭಾರತೀಯ ಸೇನೆ ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣವಾದಂಥ ಒಂದು ಸೇನಾ ಪಡೆಗಳನ್ನು ನಿಯೋಜನೆ ಮಾಡಿರೋದ್ರಿಂದಾಗಿ ಪಾಕಿಸ್ತಾನ ಸೇನೆ ಬೆದರಿ ಹೋಗಿದೆ. ಅದೊಂದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಹೇಳ್ತಾರೆ, ಭಾರತದ ಈ ಯುದ್ಧೋನ್ಮಾದದ ಸ್ಥಿತಿಯನ್ನು ಭಾರತ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ನಾವು ಮಾಡಿದಂಥ ಈ ಗನಂದಾರಿ ಕೆಲಸ ಇದೆಯಲ್ಲ, 26 ಜನರ ಮಾರಣ ಹೋಮ ಈ ಭಯೋತ್ಪಾದಕರು ಮಾಡಿರೋದು, ಅದಕ್ಕೆ ಭಾರತ ನಮ್ಮನ್ನು ಬಿಡುವ ಪ್ರಶ್ನೆ ಇಲ್ಲ. ಭಾರತ ಸುಮಾರು 36 ಗಂಟೆ ಒಳಗಡೆ ನಮ್ಮಲ್ಲಿ ಅಟ್ಯಾಕ್ ಮಾಡೇ ಮಾಡುತ್ತೆ, ನಮ್ಮನ್ನು ಆ ದೇವರೇ ಕಾಪಾಡಬೇಕು ಅಂತೇಳಿ ಹೇಳಿರೋದು ಪಾಕಿಸ್ತಾನದ ಅಸಹಾಯಕ ಸ್ಥಿತಿಯನ್ನು ತೋರಿಸೋ ಹಾಗಿದೆ. ಸದ್ಯಕ್ಕೆ ಭಾರತ ಕ್ಷಣಕ್ಕೂ ಕೂಡ ಸೇನಾ ಪಡೆಗಳ ನಿಯೋಜನೆ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಗಡಿಯಲ್ಲಿ ತನ್ನ ಗಡಿಯನ್ನು ಟೈಟ್ ಮಾಡೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೇನಾ ಅಧಿಕಾರಿಗಳನ್ನು ಅಥವಾ ಸೇನಾ ಸಿಬ್ಬಂದಿಯನ್ನು ಎಲ್ಲ ಕಡೆಗಳಲ್ಲಿ ಡೆಪ್ಲಾಯ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಭಾರತದ ವಾಯುಪಡೆ ಸನ್ನದ್ಧ ಸ್ಥಿತಿಯಲ್ಲಿದೆ, ಭಾರತದ ನೌಕಾಪಡೆ ಸನ್ನದ್ಧ ಸ್ಥಿತಿಯಲ್ಲಿದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ಸರಣಿ ಸಭೆಗಳಾಗಿದ್ದಾವೆ. ಇದೆಲ್ಲದರಿಂದ ಪಾಕಿಸ್ತಾನ ಬೆದರು ಹೋಗಿ ಈಗ ಭಾರತದ ನಿಗೂಢ ಹೆಜ್ಜೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ. ಹೀಗಾಗಿ ತನ್ನ ಎಲ್ಲಾ ಒಂದೊಂದೇ ನೆಲೆಗಳಿಂದ ಈಗ ನಿಧಾನವಾಗಿ ಹಿಡಿತವನ್ನ